ಗೈಸ್. ಅಂದ್ರೆ ಹಳೆ ನೆನಪುಗಳೆಲ್ಲ ಆಗುತ್ತಂತಿತ್ತರ. ಏನೋ ಸೀಟ್ ಬೆಲ್ಟ್ ಹಾಕಿದ್ದಷ್ಟನ್ನ ಏನು ಧೂಮ ಚಲ್ಲ ಅಂತ ಕರ್ಕೊಂಡಿದ್ದೀನ. ನಮ್ಮೂರಲ್ಲಿ ಇದನ್ನ ಲಿಫ್ಟ್ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ. ಓ ನಮ್ಮನೆ ಎಲ್ಲೋಗಿದೆ ನೀನ್ ನನ್ ಬಿಟ್ಟು ಹುಡುಕಿ ಸಾಕಾಯ್ತು ಮನೆ. ಎಲ್ಲಾರ ಕರ್ಕೊಂಡು ಹೋದ್ರೆ ಅಲ್ಲೊಂದು ಅಂಗಡಿ ಸಿಕ್ಕಂಗಿಲ್ಲ, ಅಲ್ಲೇ ಸ್ಟಕ್ ಗಾಡಿ ಮುಂದಕ್ಕೆ ಮೂವ್ ಆಯ್ತಾರ, ಪೆಟ್ರೋಲ್ ಹಾಕಿರ್ತಾರೆ ಮೂವ್ ಆಗೋದು. ನೋಡಪ್ಪ ಹೇಳಿದ ತಕ್ಷಣ ಮಾಡ್ತಾ ಇದೇನಿದು ಕಪ್ಪೆ ಎಗ್ರನ ಇರ್ತಾ ಇದ್ಯಾ. ಎಲ್ರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಇವಾಗ ಟೈಮ್ 10 ಗಂಟೆ. ನಮ್ಮ ಅವ್ವಾಕಿ ನನಗೋಸ್ಕರ ಹಾಲು ಕಾಯಿಸ್ಕೊಟ್ರು. ಹಾಲು ಕಾಯಿಸ್ಕೊಡ್ತಾರೆ ಅಂದರೆ ನಮ್ಮ ಟ್ರೈನರ್ ಹೇಳಿರೋದು, ನಮ್ಮ ಟ್ರೈನರ್ ಡಯಟಲ್ಲಿ ಇವತ್ತು ಉಪ್ಪಿಟ್ಟು ತಿನ್ನಬೇಕು, ಜೊತೆಗೆ ಮಿಲ್ಕು, ಇಲ್ಲ ಅಂದರೆ 4 ಎಗ್ ಇತ್ತು. ಸೊ ಅದಕ್ಕೆ ಮಿಲ್ಕ್ ಆಪ್ಷನ್ ಚೂಸ್ ಮಾಡಿಕೊಂಡೆ, ಹಬ್ಬ ಇರೋದ್ರಿಂದ ಎಗ್ ಬೇಡ ಅಂದ್ಬಿಟ್ಟು. ಆ್ಯಂಡ್ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ, ಅದಕ್ಕೂ ಮುಂಚೆ ಫಸ್ಟ್ ಟಕ ಅಂತ ಊಟ ಮಾಡ್ಕೊಂಬೇಡ. ಬಾಬಾ ಬೆಳಕನ್ನ ನೋಡಿದ್ರೆ ಒಂಥರ ಖುಷಿ. ಇಲ್ಲಿ ನೋಡಿ ಹುಡುಗನು ರೆಡಿ ಆಗಿದ್ದಾನೆ. ಜೀವನಕ್ಕೆ ಪಾಠ ಹೇಳೋ ಟೀಚರ್ ಕಾಣೋ ಇವನು. ಹುಡುಗಿ ತರ ರೆಡಿ ಆಗ್ಬಿಟ್ಟು ನಾನು ಚಿರು ಇವತ್ತು ಡೇಟಿಂಗ್ ಹೋಗ್ತಾ ಇದೀವಿ ಗೈಸ್. ನಾನು ಚಿರು ಇವತ್ತು ಫಿಲಂ ಡೇಟಿಂಗ್ ಹೋಗ್ತಾ ಇದೀವಿ ಗೈಸ್. ಅವನು ತುಂಬಾ ದಿನದಿಂದ ಹೇಳ್ತಾ ಇದ್ದ, ಅವನು ಫಿಲಮ್ಗೆ ಹೋಗ್ಬೇಕು ಅಂತ. ಯಾವ ಫಿಲಮ್ ಅಂತ ಹೇಳ್ತೀನಿ. ಆ ಫಿಲಮ್ಗೆ ಏನ್ ಡಿಮ್ಯಾಂಡ್ ಮಾಡ್ತಿದ್ದೆ ಗೊತ್ತಾ, ಪ್ರತಿದಿನ ಹಣ ಹೇಳಿ ಫೈನಲಿ ಬುಕ್ ಮಾಡಿದ್ದೀನಿ. ಅಂಡ್ ಆಲ್ಸೋ ಟಾಕ್ಸಿಕ್ ಕೂಡ ರಿಲೀಸ್ ಆಗುತ್ತೆ. ನಾನು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದ್ದೀನಿ, ಅದಕ್ಕೆ ಕೂಡ ಹೋಗ್ಬೇಕು. ಬಟ್ ಅದು 18+ ಇರೋದ್ರಿಂದ ನೋಡೋಣ, ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಎಪಿಸಿ ಅವ್ರು ಬರಲ್ಲ ಅಂದ್ಬಿಟ್ಟು. ಗೈಸ್, ನಮ್ಮ ಟ್ರೈನರ್ ಹೇಳಿರೋದು 150 ಗ್ರಾಮ್ ಉಪ್ಪಿಟ್ಟು ತಿನ್ಬೇಕಂತ. ಇದು 150 ಗ್ರಾಮ್, 4 ಗ್ರಾಮ್ ಎಕ್ಸ್ಟ್ರಾ ಅನ್ಕೊಳ್ಳಿ. 150 ಗ್ರಾಮ್ ಇದು ಇಷ್ಟು ಎಕ್ಸ್ಟ್ರಾ ಹಾಕೈತೆ ನಮ್ಮಮ್ಮ ತಿನ್ಬೇಕು ಅಂದ್ಬಿಟ್ಟು. ಮಧು, ನಾನು ಡಯಟ್ ಮಾಡ್ತಿರೋದು. ನಾನು ಗೈಸ್, ನಾನು ಹಬ್ಬ ಇರೋದ್ರಿಂದ ಅಲ್ಲಿ ಇಲ್ಲಿ ಕೆಲಸ ಇರೋದ್ರಿಂದ ಮೊನ್ನೆ ಹೋಗಿಲ್ಲ. ನಾನು ಇವತ್ತು ಡೆಫಿನೆಟ್ಲಿ ಹೋಗ್ಲೇಬೇಕು. ನಾನು ಅದಕ್ಕೆ ಫಿಲಮ್ ಮುಗಿಸ್ಕೊಂಡು ಬಂದು ಹೋಗ್ಬೇಕು. ಅದಕ್ಕೆ ನಾನು ಡಯಟಲ್ಲಿ ಇದ್ದೀನಂತ ಗೊತ್ತಿದ್ರು ಈ ರೇಂಜಿಗೆ ಎಕ್ಸ್ಟ್ರಾ ಅಮ್ಮ ಒಂದಲ್ಲ ಇಷ್ಟಲ್ಲ ಈ ರೇಂಜಿಗೆ ಎಕ್ಸ್ಟ್ರಾ ಹಾಕಿದ್ದೆ ಬಡಗಣ. ನಾನು ತಿನ್ಬೇಕಾಗಿರೋದು ಇಷ್ಟೇ ಗೈಸ್. 150 ನಮ್ಮ ಟ್ರೈನರ್ ಹೇಳಿರೋದು 150 ಗ್ರಾಮ್ ತಿನ್ಬೇಕಂತ. ಐ ಥಿಂಕ್ ಏನೋ ಗೊತ್ತಿಲ್ಲ, ಈ ಸಲ ಸಿಕ್ಕಾಪಟ್ಟೆ ಪಾಲಿಸ್ತಾ ಇದ್ದೀನಿ. ಬಟ್ ಒಂದೊಂದು ಟೈಮಲ್ಲಿ ಮಿಸ್ ಆಗುತ್ತೆ ಅಷ್ಟೇ. ಅಂದರೆ ಡಯಟ್ ಜಂಕ್ ಫುಡ್ ತಿಂತಲ್ಲ, ಬಟ್ ಒಂದೊಂದು ಟೈಮಲ್ಲಿ ಮಿಸ್ ಆಗುತ್ತೆ. ಬೈ ಮಧು, ಬೈ ಗೈಸ್. ಫೈನಲಿ ಹೊರಟಿದೀವಿ. ಇವತ್ತು ನಾನು ಮತ್ತೆ ಚಿರು ಹೋಗ್ತಿರೋ ಫಿಲಮ್ ಯಾವುದು ಅಂದ್ರೆ ಅಣ್ಣನ್ ಇಷ್ಟ ಆಗಿರೋ ಸ್ಪೈಡರ್ ಮ್ಯಾನಿಗೆ. ನನಗಂತೂ ಕೇಳಿ ಅದಕ್ಕೆ ಅವನು ತುಂಬಾ ಎಷ್ಟು ಸ್ಪೈಡರ್ ಮ್ಯಾನ್ ರಿಲೀಸ್ ಆಗಿ ಎಷ್ಟು ದಿನ ಆಯ್ತು? 1 ತಿಂಗಳಾಯ್ತು. ಈ ಕಡೆ 1 ತಿಂಗಳು ಹತ್ತತ್ರ ಆಗೈತೆ. ಆದ್ರೂ ಅದು ನಮ್ಗೇನಂದ್ರೆ, ನನಗೆ ಸ್ಪೈಡರ್ ಮ್ಯಾನ್ ಹೋಗೋಕೆ ಇಷ್ಟನೇ ಇಲ್ಲ ಅಂತಲ್ಲ, ಬಟ್ ನೀವು ಬೇರೆ ಥರ ಹೋಗ್ಬೇಕಾದ್ರೆ ಇವಾಗ ನಾವು 4DX ಹೋಗ್ತಾ ಇರೋದು. ಸೊ ಲೈಫಲ್ಲೇ ಫಸ್ಟ್ ಟೈಮ್ ನಾನು 4DX ಹೋಗ್ತಾ ಇರೋದು. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹೆಂಗೆ ಸೀಟೆಲ್ಲ ಆಡುತ್ತೆ, ನೀರೆಲ್ಲ ಬೀಳುತ್ತಂತ ಏನೇನೋ ಹೇಳ್ತಿದ್ದಾರೆ. ಅದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಲೆಟ್ಸ್ ಗೋ. ನಾವು ಹೋಗ್ತಿರೋದು ಕೋನಕುಂಟೆ ಕ್ರಾಸ್ ಹತ್ರ ಇರೋ ಫೋರಮ್ ಮಾಲ್ ಹತ್ರ. ಅಣ್ಣನ ಆಸೆ ಅಂತ ಇವತ್ತು ಫಿಲಮ್. ಮತ್ತು ಇನ್ನೊಂದು ಗೈಸ್, ನಮ್ಮ ಚೋಟ ಮರಿ ಯಾಕೆ ಬಂದಿಲ್ಲ ಅಂದರೆ, ಇವತ್ತು ಶನಿವಾರ ಇವನ್ ಕಾಲೇಜ್ ರಜಾ ಕೊಟ್ಟವ್ರೆ, ಬಟ್ ನಮ್ಮ ಚೋಟ ಮರಿಗೆ ರಜಾ ಕೊಟ್ಟಿಲ್ಲ. ಅದಕ್ಕೆ ಹಾಯ್ ಮಾವನ್ ಕೂಡ ತಿಸ್ಕೊಂಡೆ ಎప్పుడನ್ನ ಕಾವಾಲಕ್ಕೆ. ತೆಲುಗು ನೋಡ್ತೀರಾ? ಕನ್ನಡ ಹೌದಾ? ಯಾರ್ಯಾರು ನೋಡ್ತೀರಾ? ಅಲ್ಲ ಹೌದು. ಥ್ಯಾಂಕ್ ಯು ಅಂಕಲ್. ಹುಷಾರು. 4 ಜನ ಹೋಗ್ತಾ ಇದ್ದೀರಾ? ಓಕೆ ಸೂಪರ್. ಬೈ ಆಂಟಿ, ಬೈ. ಅದೇ ಅವರು ಮಾತಾಡೋದು ಕಂಪ್ಲೀಟ್ಲಿ ತೆಲುಗು, ಆದ್ರೆ ನಾನು ವಿಡಿಯೋಸ್ ನೋಡ್ತಾ ಇದ್ದೆ. ಅಬ್ಬಾ ಕ್ರೇಜಿ ಗೈಸ್. ನಮ್ಮ ಚೋಟ ಮರಿಗೆ ರಜಾ ಇಲ್ಲ, ಅದಕ್ಕೆ ನಾನು ಚಿರು ಹೋಗ್ತಾ ಇರೋದು. 11:25 ಶೋ ಇರೋದು. ಇಲ್ಲಿ ನೋಡಿದ್ರೆ ಟೈಮು 12:45. ನಾವು ಫೋರಮ್ ಅಲ್ಲ ಬುಕ್ ಮಾಡಿರೋದು. 11:25. ನಾನು ಫಸ್ಟ್ 11:45 ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು, ಅರೆ ಇದು 11:25 ಅಂತ. ಟೈಮ್ ಆಗ್ಬಿಟ್ಟೈತೆ. ಏನೋ ಸೀಟ್ ಬೆಲ್ಟ್ ಹಾಕಿದ್ದಷ್ಟನ್ನ ಏನು ಧೂಮ ಚಲ್ಲ ಅಂತ ಕರ್ಕೊಂಡಿದ್ದೀನ. ನನ್ನ ಡ್ರೈವಿಂಗ್ ಸ್ಕಿಲ್ಸ್ ನೋಡ್ತಾನೆ ಇವತ್ತು. ಲೆಟ್ಸ್ ಗೋ ಗೈಸ್, ಹೋಗುವ. ಟೈಮು 11
ಗಂಟೆ ಹತ್ತತ್ರ ಆಗಿದೆ. ವೆದರ್ ನೋಡಿದ್ರೆ ಮಳೆ ಬೀಳೋ ತರ ಆಗಿದೆ. ಬೆಳಗ್ಗೆ 5 ಗಂಟೆ ಆ ರೇಂಜ್ ಇರೋ ತರ ಇದೆ ಇದು. ಇಲ್ಲಿ ನೋಡಿ, ಲಿಟ್ರಲಿ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಮಳೆ ಬಂದೇ ಬಿಡುತ್ತೇನೋ ಅನ್ನೋ ತರ ಇದೆ ವೆದರ್. ಈ ವೆದರ್ ಚಿರುಗ್ ಇಷ್ಟ ಅಂತೆ ಗೈಸ್, ಅಂದ್ರೆ ಹಳೆ ನೆನಪುಗಳೆಲ್ಲ ಆಗುತ್ತಂತ ಈ ತರ. ಕಾರ್ ನೋಡು ಗುರು, ನನಗೆ ಈ ಕಾರ್ ಸಿಕ್ಕಾಪಟ್ಟೆ ಇಷ್ಟ. ಮಾಡಕ್ ಬಂದಿದ್ರು, ನಾನ್ ನಿನ್ ಜೊತೆ ನನಗೆ ಇದು ಕಾರ್ ಸಿಕ್ಕಾಪಟ್ಟೆ ಇಷ್ಟ. ವೆಲ್ಫೈರ್. ಓಕೆ, ಓ ವೆಲ್ಫೈರ್ ಇದು. ನಾನು ಇವರು ಕಿಚ್ಚ ಸುದೀಪ್ ಅವರು ಈ ಕಾರಲ್ಲೇ ಇಳಿಯೋದು ಎಲ್ಲ ನೋಡಿದ್ದೀನಲ್ಲ, ಸೊ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಕಾರ್. ಕ್ರೇಜಿ. ಅದ್ರಲ್ಲಿ ಹೋಗ್ತಿದ್ರೆ ಒಳ್ಳೆ ಫೀಲು. ಇದ್ರಲ್ಲೂ ಅದೇ ತರ ಇದೆಯಪ್ಪ. ಏನ್ ಪರವಾಗಿಲ್ಲ, 3 ಕೋಟಿ ಹೊಡೆಯವರು ಆರಾಮಾಗಿ ಕೊಡಿಸ್ತಾರೆ. ಅದೇ ಗೈಸ್, ಈ ತರ ವೆದರ್ಗಳು ನೋಡಿದ್ರೆ ಅವ್ನಿಗೆ ಹಳೆ ನೆನಪುಗಳು ನೆನಪಾಗುತ್ತಂತೆ. ಸುದೀಪ್ ಬಾದಾಮ್ ತಿಂದ್ರೆ ಹಳೆ ನೆನಪುಗಳು ನೆನಪಾಯ್ತವೆ. ಸುದೀಪ್ ಅಣ್ಣ ಗೈಸ್, ಹಳೆ ನೆನಪು. ಅಂದ್ರೆ ನಾನ್ ಬರಕ್ಕಿಂತ ಮುಂಚೆ ಒಂದು ಚಲೋ ಗೈಸ್, ಕಾರ್ ನೋಡಿ ಹೆವಿ ಲುಕ್ ಅಲ್ಲಿ ಐತೆ. ಅಪ್ಪ ಕ್ರೇಜಿ ಇದೆ ಮಾತ್ರ. ಗೈಸ್ ಫೈನಲಿ ನಮ್ಮ ಲಕ್ಕಿ ಕಾರ್ನ ಪಾರ್ಕ್ ಮಾಡ್ಬಿಟ್ಟು, ಅದಕ್ಕೆ ಹೆಸರು ಇಟ್ಟಿದ್ದೀನಮ್ಮ ಲಕ್ಕಿ ಕಾರ್. ಗೈಸ್ ಫೈನಲಿ ರೀಚ್ಡ್ 11:25 ಇರೋದು ಶೋ. ಸೊ ನಾವು ಕರೆಕ್ಟಾಗಿ 10 ನಿಮಿಷ ಬಿಫೋರ್ ಬಂದಿದ್ದೀವಿ. ಹೋಗಿ ಟಕ್ಕಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನನಗೆ ಫಿಲಮ್ಗಿಂತ 4DX ಅಲ್ಲಿ ಹೆಂಗಿರುತ್ತೆ, ಸೀಟ್ ಗಿಟ್ಟೆಲ್ಲ ಹೆಂಗಾಲಾಡುತ್ತೆ, ನೀರು ಬೀಳುತ್ತಾ, ಇದನ್ನೆಲ್ಲ ನೋಡಬೇಕು. ಡಿಪೆಂಡ್ ಆನ್ ಅದ್ರ ಮೇಲೆ. ನಾನು ಇವನ್ ಮಾತು ನಂಬ್ಕೊಂಡು ಈ ಕಡೆಗೆ ಬಂದೆ, ಎಂಟ್ರಿ ಅನ್ಕೊಂಡು. ಕಾರ್ ಪಾರ್ಕಿಂಗ್ ಅದಿರೋದು ಆ ಕಡೆ ಅಂತ. ಚಿರು ನಗ ನೋಡ್ಬೇಕು. ಎಲ್ಲ ಅಲ್ಲೈತಂತ್ರಿ, ಅದಿರ್ಬೇಕು. ಗೈಸ್ ಇದು ಔಟ್ಫಿಟ್ ಅನ್ನೋದು ಸಿಂಪಲ್ ಅಂಡ್ ಸ್ವೀಟ್ ಆಗಿ ಬಂದಿದ್ದೀನಿ. ನಮ್ಮೂರಲ್ಲಿ ಇದನ್ನ ಲಿಫ್ಟ್ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ. ನೋ ಕಾಮೆಂಟ್ಸ್. ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ. ರೀಚ್ಡ್. ನಾವು ಕೆಳಗಡೆಯಿಂದನೇ ಬರ್ಬೋದಿತ್ತಪ್ಪ, ಒಂದು ರೌಂಡ್ ಹಾಕೊಂಡು ಬರ್ಬೋದಿತ್ತು ಎಲ್ಲ ಕಡೆ. ಗೈಸ್, ಸ್ಟೋನ್ ಪೇಪರ್ ಸೀಸರ್ ಇದೆಯಲ್ಲ, ಅದರಲ್ಲಿ ಫಸ್ಟ್ ಏನಾದರೂ ಒಂದು ಕ್ವಶನ್ ಕೇಳ್ಬಿಟ್ಟು ಹಾಕಿದ್ರೆ ಅವ್ರು ಸೀಸರೇ ಹಾಕ್ತಾರಂತೆ. ಅದು ನನಗೆ ಗೊತ್ತಿರಲಿಲ್ಲ. ಸುದೀಪ್ ಅಣ್ಣ ಅಂತ. ನಿಮ್ಮ ಫೇವ್ರೆಟ್ ಕಲರ್ ಯಾವ್ದಣ್ಣ? ವೈಟು. ಓಕೆ ಸರಿ, ವಿಡಿಯೋ ತೆಗೆದು ನೋಡು. ಫಿಲಮಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಟೈಮ್ ಎಷ್ಟು ಗೊತ್ತಾ? ಟೈಮ್ ಎಕ್ಸಾಕ್ಟ್ಲಿ 11:23. ಇನ್ನೊಂದು 2 ನಿಮಿಷ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ. ಏನೋ ಸ್ಪೈಡರ್ ಮ್ಯಾನ್. ನಾನು 1 ನೋಡಿಲ್ಲ, 2 ನೋಡಿಲ್ಲ, 3 ನೋಡಿಲ್ಲ. ಎಷ್ಟಿದ್ರು? 4th ಡೈರೆಕ್ಟ್ 4th ಬಂದಿದ್ದೀನಿ ನಾನು. ದಟ್ ಇಸ್ ಕಾಲ್ಡ್ ಸುದೀಪ್. ಎಲ್ಲರೂ ವೆಯ್ಟ್ ಮಾಡ್ತಾ ಇರೋ ಮೂವಿ ಟಾಕ್ಸಿಕ್ ಅಲ್ಲಿದೆ ಗೈಸ್. ಇನ್ನು 3 ದಿನದಲ್ಲಿ ಗೈಸ್ ನನಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ದೀನಿ ಟಾಕ್ಸಿಗೋಸ್ಕರ. ಆ್ಯಂಡ್ ಡೈನಿಂಗ್ ಬುಕ್ ಮಾಡೋಣ ಅಂತ ಪ್ಲ್ಯಾನ್ ಇರೋದು. ಇಲ್ಲಿರೋ ಬ್ಯಾನರ್ಗಳೆಲ್ಲ ನೋಡಿ, ಟಾಕ್ಸಿಕ್ ಬ್ಯಾನರ್ ನೋಡಿ ಗೈಸ್. ಟಾಕ್ಸಿಕ್ ಮಾತ್ರ, ಇದಕ್ಕೆ ನಿನಗಲ್ಲ, ಇದಕ್ಕೇನೆ ಸಪ್ರೇಟ್ ಕಟ್ಔಟು. ಕ್ರೇಜಿ ಅನ್ಕೊಳ್ಳಿ, ಬೇರೆ ಲೆವೆಲ್ ಅನ್ಕೊಳ್ಳಿ ಗೈಸ್. ಕ್ರೇಜ್ ಅಂದರೆ ಏನು ಕಾಯ್ತವ್ರೆ ಇಲ್ಲಿ. ಇದು ಲುಕ್ ಅಲ್ವಾ? ತುಂಬ ದಿನ ಆಗ್ಬಿಟ್ಟೈತೆ ಫಿಲಮಿಗೆ ಬಂದು. ಇದನ್ನೆಲ್ಲ ನೋಡಿ ಸಖತ್ ಇಷ್ಟ ಆಗ್ತಿದ್ವು. ಒಂದು ಸೆಕೆಂಡಿಗೆ ಇಷ್ಟ ಆಗ್ತೈತೆ, ಆಮೇಲೆ ಗೊತ್ತಾಗುತ್ತೆ ಅದ್ರ ಲೇಟ್ ಜಾಸ್ತಿ ಅಂದ್ಬಿಟ್ಟು. ಅದಕ್ಕೆ ಸುಮ್ಮನೆ ಆಗ್ಬಿಡ್ಬೇಕು ನಾವು. ನಾನು ಡಯಟಲ್ಲಿ ಇರೋದ್ರಿಂದ ಇವನು ಡಯಟಲ್ಲಿ ಇರಬೇಕು. ಪಾಪ್ಕಾರ್ನ್, ಪೆಪ್ಸಿ ಗಿಪ್ಸಿ ಎಲ್ಲ ಕೇಳೋಂಗಿಲ್ಲ. ಓಕೆ, ಡನ್. ನಾವು ಹೋಗ್ತಿರೋದು 4DX ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿದ್ದು ನಾನು. ಅದಕ್ಕೆ ನಾವು ಬಂದಿದ ತಕ್ಷಣ ಓಪನ್ ಆಯ್ತು ನಮ್ದು. ಬಂದಿದ ತಕ್ಷಣ ಓಪನ್ನು. ಲೆಟ್ಸ್ ಗೋ ಗೈಸ್. ಎಲ್ಲ ನನ್ನ ಕೈಲಿ ಪಾಪ್ಕಾರ್ನ್ ಕೊಡ್ಕೊಂಡು ಹೋಗ್ತಾರೆ, ನಾನು ಚಿರು ನಡ್ಕೊಂಡು ಹೋಗ್ತಾ ಇದ್ದೀನಿ. ವಿ ಆರ್ ಇನ್ ದ ಡಯಟ್. ಇದು 4DX ಒಂದಲ್ಲ, 4DX ಪ್ಲಸ್ 3D ಸ್ಪೆಕ್ಸ್ ಹಾಕೊಂಡು ನೋಡ್ಬೇಕು. 3 ಅವರ್ಸ್ ಸ್ಪೆಕ್ಸ್ ಫಿಕ್ಸು. ನಮಗೊಂದು ಸ್ಪೆಕ್ಸ್ ಗೈಸ್. ಎಲ್ಲ ಹತ್ತ ಬರುತ್ತೆ. 4DX ಕೆಳಗಡೆ ಶೇಕ್ ಇಟ್ಟು ಪುಷ್ಪ ಸ್ಪೈಡರ್ ಮ್ಯಾನ್. ಸ್ವಲ್ಪ ಮಿಸ್ ಆಗೋಯ್ತು ಗೈಸ್. ಇಲ್ಲಿ ನೋಡಿ 4DX ಸೀಟು ಒಳ್ಳೆ ಇದಕ್ಕೆ ಬಂದಾಗಿತ್ತು. ನಾವು ಆಟ ಆಡೋ ಥರ ಇದೆ. ನೋಡೋಣ ಗೈಸ್ ಹೆಂಗಿರುತ್ತೆ. ನಾನು ಒಂದು ಸೀಟ್ ಬೆಲ್ಟ್ ಏನೋ ಕೊಡ್ಬೇಕಿತ್ತು, ಇನ್ನೂ ಮಸ್ತ್ ಇರ್ತಿತ್ತು. ಬಟ್ ಸೀಟ್ ಬೆಲ್ಟ್ ಏನೂ ಕೊಟ್ಟಿಲ್ಲ. ಅವ್ರ ಹುಡುಗರು ಕಾಲ್ ಮಾಡಿಬಿಟ್ಟು ಹೇಳ್ತಾ ಇರೋದು, ಮಚ್ಚಿ ಫಿಲಮಿಗೆ ಬಂದಿದ್ದೀನಿ ಮಚ್ಚಿ. ನೋಡಿ ಫ್ಯಾನು, ಫಾಗು, ಈ ಕಡೆ ಲೈಟು ಮತ್ತೆ ನೀರು ಎಲ್ಲ ಫಿಕ್ಸ್. ಪಕ್ಕ ಒಟ್ಟಿನಾಗಿ ನೆನಿತೀವಿ. ನೀರ್ಗೀರು ಬಂತಂದ್ರೆ ನೆನೆಯೋದು. ಸ್ಟಾರ್ಟ್ ಆಯ್ತು ಗಾಯ್ಸ್, ಸ್ಟಾರ್ಟ್ ಆಯ್ತು. ಇವಾಗ 3D ಎಲ್ಲ ಇನ್ಕ್ಲೂಡ್ ಆಗುತ್ತೆ. Has to do the hard thing, even if it breaks Peter Parker's heart.
ಗೈಸ್ ಸೀಟ್ ಎಲ್ಲ ಹಾರ್ತೈತಿ ಇವಾಗ. ಓ ಬಿದ್ದ ಅವನು ಅಲ್ಲಿ ಬಿದ್ರೆ ಇಲ್ಲ ನಾವು ಬೀಳೋ ತರ ಫೀಲು. ಗೈಸ್ ಶೇಕ್ 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 ಶೇಕ್. ಗೈಸ್ ಅಲ್ಲಿ ಸ್ನೋ ಬಿತ್ತು ಕ್ರೇಜಿ ಕ್ರೇಜಿ. ಮಳೆ ಮಳೆ. Organic wax. Come on, man. ಇಂಟರ್ವಲ್ ಇಲ್ಲ ಏನಿಲ್ಲ, ಮುಗೀತು ಫಿಲಮ್. ಸಮಾಧಾನ ನೋಡ್ದಾ? ನೀ ತಗೊಂಡೋಗ್ಬೇಕು ಮನೆಗೆ. ಇಲ್ಲ ಕೊಡ್ಬೇಕಲ್ಲ. ಮನೆಗೆ ತಗೊಂಡೋಗ್ಬೇಕು, ಕೇಳಿದ್ರೆ ಕೊಡ್ತಾರೆ. ಮೇಡಮ್ ನಂಗೆ ಕೊಡಿ ಮೇಡಮ್. ಗೈಸ್ ಫೈನಲಿ ಫಿಲಮ್ ಮುಗೀತು. ನಾನು ಇಂಟರ್ವಲ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ನಮ್ಮ ಟ್ರೈನರಿಗೆ ಮೆಸೇಜ್ ಆಗ್ತೇವೆ, ಬ್ರೋ ನಾನು ಸ್ವಲ್ಪ ಪಾಪ್ಕಾರ್ನ್ ತಿನ್ಬೋದಾ ಅಂತ. ಹ್ಞೂ ಅಂದ್ಬಿಟ್ರೆ ಖುಷಿಲಿದೆ ನಾನು ಸದ್ಯಕ್ಕೆ ತಿನ್ಬೋದಾ ಅಂತ. ಇಂಟರ್ವಲಿಗೆ ಕಾಯ್ತಾ ಇದ್ದೀನಿ. ನೋಡಿದ್ರೆ ಫಿಲಮ್ ಇಂಗ್ಲೀಷ್ ನೋಡೋರು ಜಾಸ್ತಿ ಅದು ಗೊತ್ತಾಗುತ್ತೆ. ನಾವೆಲ್ಲಿ ನನಗೇನು ಒಂದು ಕಡೆ ಅವನ ಸ್ಟೋರಿ ಹೇಳ್ತಾರೆ ನಿದ್ದೆ ಬರುತ್ತೆ, ಇನ್ನೊಂದು ಕಡೆ ಟಾಮ್ ಡೂಮ್ ಅಂದಾಗ ಚೇರಲ್ಲಿ ಅಲ್ಲಾಡುತ್ತಲ್ಲ ಒಂಥರ ಖುಷಿ ಆಗುತ್ತೆ. ಬಟ್ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಇಟ್ ವಾಸ್ ಅ ಗುಡ್. ನಾನು ಸೀದಾ 1, 2, 3 ನೋಡಿದ್ರೆ ಸೀದಾ 4ಗೆ ಬಂದಿದ್ದೀನಿ. ಫಸ್ಟ್ ಬಂದಿದ್ದೆ ಅಲ್ಕು ಬರೋದ್ರಲ್ಲಿ ಮಸ್ತ್ ಇದೆ ಅದು. ಎಲ್ಲ ಐಟಮ್ ಅಲ್ಕೆ ಊಟ ಮಾಡ್ಕೊಂಡು ಹೋಗ್ಬೇಕು. ಕೆಳಗಡೆ ಹೋಗ್ತಾ ಇದೀವಿ. ನಮಗೆ ಬೇಕಾಗಿರೋ ಥರ ಗ್ರಿಲ್ ಐಟಮ್ ಯಾಕೋ ಸಿಗೋದು ಕಾಣ್ತಿಲ್ಲ, ಅದಕ್ಕೆ ಹೊರಗಡೆ ಹೋಗ್ಬಿಟ್ಟೆ ತಿನ್ಬೇಡ ಅಂದ್ಬಿಟ್ಟು ಇಲ್ಲಿಂದ ಔಟ್ ಆಗ್ತಾ ಇದೀವಿ. ಇದೇನೇನೋ ಫ್ರೇಮ್ ಮಾಡಿಕೋರೆ, ಮೋಸ್ಟ್ಲಿ ಇವರೆಲ್ಲ ಮಾಡಿರೋದು ಅಂತ ಮಾಡಿರ್ಬೇಕು. ಅದು ಗೈಸ್ ಭರ್ಜರಿ ಹೊಟ್ಟೆ ಸಿಗುತ್ತೆ. ರೈಸ್ ಜೊತೆ ಗ್ರಿಲ್ ತೊಗೋಬೇಡ, ಬೆಸ್ಟು. ಡಯಟಲ್ಲಿ ತಿನ್ನಂಗೂ ಆಗುತ್ತೆ ಅದು. ಗೈಸ್ ಮಾಲಲ್ಲಿ ಓಡಾಡೋದು ಒಂದು ಕನ್ಫ್ಯೂಸ್ ಆದರೆ ಈ ನಮ್ಮ ಕಾರ್ ಎಲ್ಲಿ ನಿಲ್ಸಿದೀವಿ ಅನ್ನೋ ಕನ್ಫ್ಯೂಸ್. ಇದಲ್ಲ ಕಾರ್ ಹುಡ್ಕೊಂಡು ಹೋಗ್ಬೇಕು. ಇವಾಗ ನಾವು ಎಂಟ್ರಿಯಿಂದ ಬಂದಿದ್ದು ಬೇರೆ ಕಡೆ, ಇವಾಗ ನಾವು ಹೋಯ್ತಿರೋದು ಆಪೋಸಿಟ್ಟು. ಅದು ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಈಗ. ಹುಡ್ಕೋಣ ಕಾರ್ನ. ಬಾ ಬೆಸ್ಟ್ ರುಚಿ ಹತ್ತು ನಾ ಕರ್ಕೊಂಡೋಗ್ತೀನಿ ನಿಜಾಗ್ಲು. ಗೈಸ್ ನಮ್ಮ ಲಕ್ಕಿ ಕಾರು. ಗೈಸ್ ಫೈನಲಿ ನಮ್ಮ ಲಕ್ಕಿ ಕಾರ್ ಹತ್ರಕ್ಕೆ ಬಂದ್ವಿ ಗೈಸ್. ಅದೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ಬೇಕು ಅಂದ್ರೆ, ಓ ನಮ್ಮನೆ ಎಲ್ಲೋಗಿದೆ ನೀನು ಅಂದ್ಬಿಟ್ಟು ಹುಡುಕಿ ಸಾಕಾಯ್ತು ಮನೆ. ನೀನು ಹುಡ್ಕೋದು ಎಷ್ಟು ಕಷ್ಟ ಆಯಿತು ಗೊತ್ತಾ. ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಲ್ಡಪ್ ಬಿಡೋರು ಈ ಥರ ಸಿಂಪಲ್ ಆಗಿರೋದಕ್ಕೂ ಈ ಥರ ಕ್ರಿಂಜ್ ಆಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವ ಗೈಸ್. ಗೈಸ್ ಆ ಥರನೇ ಇತ್ತು. ಮೇಘನಾಸ್ಬಿಟ್ಟು ಊಟ ಮಾಡೋಕೆ ಬಂದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಸಿದ್ದೆ ನನಗೊಂದು. ಏನನ್ಸ್ತಪ್ಪ ಸ್ಪೈಡರ್ ಮೂವಿ ನೋಡಿ? ಯಾವಾಗ ಇಂಗ್ಲಿಷ್ ಥಿಯೇಟರ್ಗೆ ನಾವು ಹೋಗಿ ಫಸ್ಟ್ ಇಂಗ್ಲಿಷ್ ಮೂವಿ. ಹೌದು ಏನೋ ಅವ್ನ ಖುಷಿಗೋಸ್ಕರ ಸ್ಪೈಡರ್ ಮ್ಯಾನ್ ಒಂದು ವಾರ 1 ತಿಂಗಳಲ್ಲ, 1 ವಾರ 15 ದಿನ ಕೇಳ್ತಿದ್ದ. ಅದಾದಮೇಲೆ ರಜಾ ಸಿಗ್ತಲ್ಲ ಇವಾಗ ಸದ್ಯಕ್ಕೆ, ಅದಕ್ಕೆ ಒಂದು ಸಲ ಬುಕ್ ಮಾಡಿಸಿ ಜೈ ಅನ್ಸುತ್ತೆ. ಈ ನೆಕ್ಸ್ಟು ಟಾಕ್ಸಿಕ್ ಮೂವಿ ಗೈಸ್ ಕಾಯ್ತಾ ಇದ್ದೀನಿ ಅದಕ್ಕೆ. ತಿಂದಿದ್ದಾಯ್ತು, ಅದೆಲ್ಲ ಮನೆಗೆ ತೊಗೊಂಡೋಗ್ತಾ ಇದೀವಿ. ಅಣ್ಣ ತಿಂತಾನಂತೆ ಮಧ್ಯಾಹ್ನ. ತಿಂತಿದ್ದಾನೆ? ತಿನ್ನಲ್ಲ ವಾಪಸ್ 5 ಗಂಟೆಗೆ ತಿಂತಿ ಅನ್ಕೊಂಡಿದೀವಿ. ಗೈಸ್ ಎಂತ ನಿದ್ದೆ ಅಂದ್ರೆ ನನ್ನ ಕಣ್ಣು ಎಳಿತೈತೆ, ಇವನ್ ಕಣ್ಣು ಎಳಿತೈತೆ. ಚಂದಾಗಿ ಮೂವಿ ನೋಡ್ಬಿಟ್ಟು ಚಂದಾಗಿ ತಿಂದ್ಬಿಟ್ರಾ. ಒಳ್ಳೆ ನಿದ್ದೆ. ಇವಾಗ ನಾನು ಜಿಮ್ಮಿಗೆ ಹೋಗ್ಬೇಕು, ಬಿಡಂಗಿಲ್ಲ. ಟಕ್ಕಂತ ರೆಡಿ ಆಗ್ಬಿಟ್ಟು ಬೈಕಲ್ಲಿ ಹೊಂಟೋಗ್ಬಿಡ್ತೀನಿ. ಸಿಕ್ಕಾಬಿಟ್ಟು ಟ್ರಾಫಿಕ್ ಇದೆ. ನಮ್ಮ ಅಮ್ಮ ಏನು ಮಾಡ್ತಾರೆ ನೋಡೋಣ ನಮ್ಮನೆ. ಕುಲ್ಜಾ ಸೇಮ್ மதோ காலையில் தினமும் கண் விழித்தால் நான் கைதொழும் தேவதை அம்மா. ಹೇಳ್ರಪ್ಪ மதோ ನಾವು ನೋವು ಅಂತ ಮಧು ಚೆನ್ನಾಗಿ ತಿಂದು ಹೆಂಗಾಡ್ಕ. ಲಕ್ಷ್ಮಿ ಕೂರ್ಸಿದ್ರಲ್ಲ ಎಲ್ಲ ಎತ್ಬಿಟ್ಟವ್ರಮ್ಮ. ಒಂದೇ ದಿನ ಕೂರ್ಸಿದಮ್ಮ. ಇವಾಗ ಅವನ ಅಣ್ಣ ಹೋಗಿ ನಿದ್ದೆ ಹೊಡೆದ್ರೆ ಆಹಾ ಓಹ್ ಸ್ವರ್ಗ. ನಂದು 2 ಅವರ್ ನಿದ್ದೆ ಹೊಡಿತಾನೆ. ಗುಡ್ ನೈಟ್. ಗುಡ್ ನೈಟ್ ಅಣ್ಣ. ಗೈಸ್ ಮನೆಗೆ ಬಂದು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಇವಾಗ ಜಿಮ್ ಹೋಗ್ತಾ ಇದ್ದೀನಿ.
ಜಿಮ್ಮನ್ನ ನಾನು ನಿನ್ನೆ ಮೊನ್ನೆ ಹೋಗಿ ಇಲ್ದೇ ಇರೋದ್ರಿಂದ ಇವತ್ತು ಮಿಸ್ ಮಾಡಲೇಬಾರ್ದು ಅಂತ ವಾಪಸ್ ಹೋಗ್ತಾ ಇರೋದು ನಾನು. ಬಿಕಾಸ್ ನಿನ್ನೆ ಏನೋ ಸಮಥಿಂಗ್ ಕೆಲಸ ಇತ್ತು, ಅದ್ರ ಮೊನ್ನೆ ಶಾಪಿಂಗ್ ಅಮ್ಮ ಹೋಗ್ಬೇಕಿತ್ತು, ಏನೋ ಇತ್ತು ಒಟ್ಟಿನಲ್ಲಿ, ಅದಕ್ಕೋಸ್ಕರ ಆಗಲಿಲ್ಲ ಹೋಗೋದಕ್ಕೆ. ಫೈನಲಿ ಹೋಗ್ತಾ ಇದ್ದೀನಿ. ಹೋಗಿ ಇವತ್ತು ಡಬಲ್ ವರ್ಕೌಟ್ ಮಾಡಿಸ್ಬೋದು ಅಂತ ಹೇಳಿದ್ರು ನೆಕ್ಸ್ಟ್ ವಾರದಿಂದ. ಇವತ್ತು ಚೆಸ್ಟ್ ಇರೋದ್ರಿಂದ ಮಾಡಿಸ್ಬೋದು. ಬನ್ನಿ ಹೋಗೋಣ. ಟ್ರಾಫಿಕ್ ಆ್ಯಸ್ ಯೂಶುವಲ್ ಇಲ್ಲಿ ಇದ್ದೇ ಇರುತ್ತೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಆ ಟ್ರಾಫಿಕ್ ಅಂತ ತಡ್ಕೊಂಡು ಹೋಗ್ಲೇಬೇಕು ನಾನು. ಗಾಯ್ಸ್ ಫೈನಲಿ ಒಳ್ಳೆ ವರ್ಕೌಟ್ ಆಯಿತು. ನಮ್ಮ ಟ್ರೈನರ್ ಒಂದು ಒಳ್ಳೆ ಮಸಾಜ್ ಮಾಡಿದ್ರು ನನಗೆ. ನಮ್ಮ ಟ್ರೈನರ್ ಬರ್ತಿದ್ದಿರೋ ಟೈಮಲ್ಲಿ ರವಿಯಣ್ಣ ಅವರು ನನಗೆ ಲೆಗ್ ವರ್ಕೌಟ್ ಮಾಡ್ತಿದ್ರು. ಅವಾಗ ಸಿಕ್ಕಾಪಟ್ಟೆ ನೋವು ಆಗ್ಬಿಟ್ಟಿತ್ತು. ಅದೇ 4 ದಿನ ಕಂಟಿನ್ಯೂ ಆಗ್ಬಿಟ್ಟಿತ್ತು ನನಗೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಸ್ಟ್ರೆಚಸ್ ಮಾಡಿಸಿದ್ರು ಇವರು. ಸಕ್ಕದ ಮಸಾಜ್ ಮಾಡಿದ್ರು, ಸ್ಟ್ರೆಚ್ ಮಾಡಿಸಿದ್ರು ಮಾತ್ರ. ಒಂದು ಸ್ವಲ್ಪ ನೋಡಿ, ಇವಾಗ ಆರಾಮಾಗಿ ನಡೀತಾ ಇದ್ದೀನಿ. ಕ್ರೇಜಿ ಅಂದ್ಕೊಳ್ಳಿ, ಒಳ್ಳೆ ವರ್ಕೌಟು. ಸತತವಾಗಿ 3ನೇ ವಾರ ಕಾಲಿಟ್ಟಿದ್ದೀನಿ. ಇನ್ನು 6 ತಿಂಗಳು ಇನ್ನು 5 ತಿಂಗಳು ಬಾಕಿ ಐತೆ. ಆವಾಗ ಒಂದೊಂದು ದಿನ ರಜಾ ಮಾತ್ರ. ಅದು ಬಿಟ್ಟರೆ ಪ್ರಾಪರ್ ಮಾಡ್ತಾಯಿನಿ. ನೋಡೋಣ ಎಲ್ಲಿವರೆಗೂ ಮಾಡ್ತೀನೋ. ಇಟ್ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದ್ಯಾಕೆ? ಇಲ್ಲಿ ಡೋರ್ ತೆಗ್ದಲೆ, ಡೋರ್ ತಟ್ಟದಲೆ ಸೈಡಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಎಲ್ಲರ ಜೊತೆಲಿ ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ ಇರೋದ್ಯಾಕೆ? ನೀನ್ ಅಲ್ಲಿ ಏನ್ ಮಾಡ್ತಾ ಇದ್ದೆ? ನಾನ್ ಬತ್ತೆ ನಡ್ಕೊಂಬತ್ತಿದ್ದೆ. ಕಾಲ್ ನಾವು ಎಷ್ಟು ಕುಂಟೆ ತಗೋ ಇಲ್ಲಿ ನೋಡಿ, ಇಲ್ಲಿ ಸ್ಯಾರಿ ಕೊಡಿಸ್ಬೇಕಂತ ನೋಡಿ. ಏನ್ಪಾ ಟೈಮ್ ಪಾಸ್ ಮಾಡೋದ್ ಬಿಟ್ಬಿಟ್ಟು ಜಿಮ್ಗೆ ಹೋಗೋದು ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿ ಧನಂಜಿನ ಜಿಮ್ಗೆ ಹೋಗಿಲ್ವೇನಮ್ಮ ಗೈಸ್? ಅವು ನಮ್ಮ ಅತ್ತೆ ಮಗ ಇದ್ದಾನಲ್ಲ ಒಬ್ಬ KSRTC ಡ್ರೈವರ್ ಅಂತ ಹೇಳ್ತೀನಲ್ಲ, ಧನಂಜಯ್ ಅಂತ. ಅವ್ನಿಗೆ ಹೆಂಗಾಗ್ಬಿಟ್ಟೈತೆ ಅಂದರೆ ಅವ್ನು ತೊಡೆ ದಪ್ಪ, ಬಾಡಿ ದೇಹ ದಪ್ಪ ಇರೋದ್ರಿಂದ ಇಲ್ಲೇನೋ ಮೂಳೆ ಒಳಗಡೆ ಒಂದೇನೋ ಮಾಂಸ ಬಂದ್ಬಿಟ್ಟೈತೆ. ಅವ್ನಿಗೆ ಹಿಂಗೆ ನಿಂತ್ಕೊಳ್ಳೋಕ್ಕೂ ಐತಿಲ್ಲ, ಕೂರಕ್ಕೂ ಐತಿಲ್ಲ, ಅಲ್ಲಿ ಕೂತ್ಕೋತಾನೆ, ಮಲ್ಗಕ್ಕೆ ಐತಿಲ್ಲ. ಅವನಿಗೆ 4-5 ದಿನ ಐತೆ ಮಲಗಿ. ಅದು ಏನಕ್ಕೆ ಹಂಗಾಯಿತು ನನಗಂತೂ ಗೊತ್ತಿಲ್ಲ. ಬಟ್ ಅವ್ನಿಗೆ ಏನಂದರೆ ಕೂರಕ್ಕೆ 2 ನಿಮಿಷ ಮಲ್ಕೊಳಕ್ಕೆ ಆಗ್ತಿಲ್ವಂತೆ. ಮಲ್ಕೊಂಡ್ರೆ ಹೆವಿ ಓದಿದಂತೆ 4-5 ದಿನ ಪರದಾಡ್ತಾನೆ. ಅದಕ್ಕೆ ದಪ್ಪ ಇರೋರು ಆದಷ್ಟು ಜಿಮ್ಗೆ ಹೋಗಿ, ಸಣ್ಣ ಇರೋರು ಕೂಡ ಆದಷ್ಟು ಹೆಲ್ತ್ ಕೇರ್ ಮಾಡ್ಕೋಬೇಕು. ಈಗಲಿಂದನೇ ಕೇರ್ ಮಾಡ್ಕೋಬೇಕು. ಈ ಮಾತು ಯಾಕಂದ್ರೆ ಸುದೀಪಣ್ಣ ಜಿಮ್ ಹೋಗ್ತಿದ್ದೆ, ಅದಕ್ಕೆ ಈ ಥರ. ನಾನು ಜಿಮ್ಮು ಅಂದರೆ ನಾನು ಗೈಸ್. ಇವತ್ತು ಶನಿವಾರ ಆಗಿರೋದ್ರಿಂದ ಫ್ಯಾಮಿಲಿಯವ್ರ ಜೊತೆ ವ್ಲಾಗ್ ಮಾಡಬೇಕಿತ್ತು. ಬಟ್ ಅಪ್ಪ ಮೋಸ್ಟ್ಲಿ ಲೇಟಾಗಿ ಬರ್ತಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ನಾಳೆ ಸಂಡೇ ಶಿಫ್ಟ್ ಆಗ್ಬೋದು. ಇಲ್ಲಿ ನನ್ನ ಕಣ್ಮುಂದೆ ನನ್ನ ಫೇವ್ರೇಟ್ ಪುರಿ ಉಂಡೆ ಇದೆ. ನನಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಇಷ್ಟ, ಈಗಲೂ ಇಷ್ಟನೇ, ತಿಂತಾ ಇರ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಡಯಟಲ್ಲಿ ಇರೋದ್ರಿಂದ ಅದನ್ನು ತಿನ್ನೋಕ್ಕಾಗ್ತಿಲ್ಲ. ಪುರಿ ಉಂಡೆ ಎಲ್ಲೇ ನೋಡಿದ್ರು ನಾನು ತಿಂದಾಕ್ಬಿಡ್ತಿದ್ದೆ. ನಾನು ಅಷ್ಟಿಷ್ಟ ಆಗ್ತಿತ್ತು. ಒಮ್ಮದು ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಯಾವ್ಯಾವ ಥರ ಇಷ್ಟ ಆಗ್ತಿತ್ತು. ನಿನ್ಗೆ ಹೆಂಗೆ ಬಂದ್ಬಿಟ್ಟು ಕಾಟ ಕೊಟ್ಟಿಸ್ಕೊತಿದ್ದೆ? ಅಯ್ಯೋ ನಿನ್ ಕಾಟ ನನಗಂತೂ ತಡಿಯಕ್ಕಾಗಲ್ಲ. ನೀನ್ ಎಲ್ಲಾರ ಕರ್ಕೊಂಡು ಹೋದ್ರೆ ಅಲ್ಲೊಂದು ಅಂಗಡಿ ಸಿಕ್ಕಂಗಿಲ್ಲ, ಅಲ್ಲೇ ಸ್ಟಕ್ ಗಾಡಿ. ಮುಂದಕ್ಕೆ ಮೂವ್ ಆಯ್ತಾರ, ಪೆಟ್ರೋಲ್ ಹಾಕಿರ್ತಾರೆ ಮೂವ್ ಆಗೋದು. ಆ ಚಾಕ್ಲೇಟ್ ಕೊಡ್ಸಲ್ವಾ? ನನ್ ಬರಲ್ಲ, ಅಷ್ಟೇ ಸ್ಟಕ್. ಗಾಡಿ ಯಾರ ಬರ್ಲಿ ಏನಾರ ಬರ್ಲಿ ಅಲ್ಲೇ ನಿಂತ್ಕೊಳ್ಳೋಣ. ಕೈಲಿ ಕಾಸಾಯ್ತು ಇಲ್ವೋ ನನ್ನ ಹತ್ರ, ನಿನಗೆ ಮಾತ್ರ ಕೊಡ್ಸ್ಬೇಕು, ಕರ್ಕೊಬರ್ಬೇಕು. ನಾನು ಬಲೆ ಹಿಂಸೆ ಕೊಟ್ಟಿದ್ದೀವಿ ಮಾರೆ ಅದ್ರ ವಿಚಾರದಲ್ಲಂತೂ ಎತ್ತದ ಕೈ. ನನ್ನ ಮಗನಿಗೆ ಎಷ್ಟು ಸೈಲೆಂಟ್ ಆಗವನೆ, ಅಷ್ಟೇ ರಚ್ಚೆಗೆದ್ದು ಅಷ್ಟೇ ತೀಟೆ. ಗೈಸ್ ನಾನೇ ಆಶ್ಚರ್ಯ ಪಟ್ಕೊಂಡ್ಬಿಟ್ಟಿದ್ದೀನಿ ಗೊತ್ತಾ. ನಾನು ಈ ಥರ ಇರೋ ಸೈಲೆಂಟ್ ನೋಡ್ಬಿಟ್ಟು ನನಗೆ ಒಂದು ಇನ್ಸಿಡೆಂಟ್ ನೆನಪೈತೆ. ಹೆಂಗಂದ್ರೆ, ಸೊ ಮೋಸ್ಟ್ಲಿ ನಾನು ಫಸ್ಟ್ ಪ್ರೊಫೈಲ್, ಇನ್ನು ನಾನು ಯೂಟ್ಯೂಬ್ ಇಲ್ಲ, ಸೆಕೆಂಡ್ ಸುದೀಪ್ ಸ್ಪೀಕ್ಸ್ ಇಲ್ಲ, ಫಸ್ಟ್ ಪ್ರೊಫೈಲ್ ಇದ್ದಾಗ ಅವಾಗ ಆಗ್ತಾನೆ ಆ ಪ್ರೊಫೈಲ್ಗೆ 10K ಮಾಡಿದ್ದೆ. ಆಗ ಜಸ್ಟ್ 10K ಆದಮೇಲೆ ಗುಡ್ವಿಲ್ ಅಲ್ಯೂಮಿನಿ ಅಂದರೆ ನಮ್ಮ ಸ್ಕೂಲಲ್ಲಿ ಲೈಕ್ ಓಲ್ಡ್ ಪಾಸ್ಔಟ್ ಆಗಿರೋನೆಲ್ಲ ಕರೆದಿದ್ರು. ಸೊ ಅವಾಗ ಹೋದಾಗ ನಾನು ನಾರ್ಮಲ್ ಆಗಿ ಇದ್ದೆ. ಲೈಕ್ ಒಂದಿಷ್ಟು ಜನ ನಮ್ಮ 10th ಬ್ಯಾಚಲ್ಲಿ ಇರ್ತಾರಲ್ಲ, ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ಯಾ, ಏನಾಯ್ತು, ಯಾಕೆ ಇಷ್ಟು ಈ ರೇಂಜು ಸೈಲೆಂಟಾ? ಅರೆ ನಾನೀಗ ಅವಾಗ ರಿಯಲೈಸ್ ಆಗ್ತೈತೆ, ಅರೆ ನಾನು ಹೆಂಗಿದ್ದೆ ಮುಂಚೆ 10th ಏನಾದ್ರು ಅಷ್ಟು ಖರಾಬ್ ಆಗಿದ್ದು. ನಾ ಅಷ್ಟು ಕಾಟ ಕೊಡ್ತೀನಿ ಎಲ್ರಿಗೂ. 10th ಚಿಕ್ಕ ವಯಸ್ಸಿಂದ 10th ವರೆಗೂ ಲಿಟ್ರಲಿ ಅದೊಂಥರ ಒಳ್ಳೆ ಜರ್ನಿ, ಕಾಟ ಕೊಟ್ಟಿರೋ ಜರ್ನಿ ಎಲ್ರಿಗೂ. ಮತ್ತೆ ಪ್ರತಿ ಇಯರ್ ಹೇಳ್ದಂಗೆ ಪ್ರತಿ ಇಯರ್ ನಮ್ಮ ಹೆಡ್ ಸರ್ ಹತ್ರ ನಾನು ಪ್ರತಿ ವರ್ಷ ಆಗಿದ ತಕ್ಷಣ ನ್ಯೂ ಇಯರ್ ದಿನ ಬೇಡ್ಕೊತಿದ್ದೆ, ಈ ಸರಿ HM ಹೊಡಿಬಾರ್ದು, ಹೆಡ್ ಸರ್ ಹೊಡಿಬಾರ್ದು ನನಗೆ ಅಂತ. ಪ್ರತಿ ವರ್ಷ ಹೊಡಿದಲ್ಲೇ ಮಿಸ್ಸೇ ಇಲ್ಲ ನನಗೆ. ಅದೊಂಥರ ಸಖತ್ತಾಗಿತ್ತು. ಒಟ್ಟಿನಲ್ಲಿ ಎಂಜಾಯ್ ಅಂತೂ ಕ್ರೇಜಿ ಮಾಡಿದ್ವಿ. ಒಟ್ಟಿನ ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಏನೋ. ಇವಾಗ ಕರಿಬೇಕು ಗೈಸ್, ಗುಡ್ವಿಲ್ ಅಲ್ಯೂಮಿನಿ ಇವಾಗ ಕರಿಬೇಕು. ಆಮೇಲೆ ನನ್ನ ಸ್ಕೂಲಿಗೆ ನಾನೇ ಗೆಸ್ಟಾಗಿ ಹೋಗ್ಬೇಕು. ಆ್ಯಂಡ್ ಸೂಪರ್ ಆಗಿರುತ್ತೆ. ನಾನಂತೂ ಲಿಟ್ರಲಿ ಐ ಲವ್ ಇಟ್, ವೇಟಿಂಗ್ ಫಾರ್ ದಟ್ ಡೇ.
ಗುಡ್ವಿಲ್ ಸ್ಕೂಲಿಂದ ಯಾರಾದ್ರು ನೋಡ್ತಾ ಇರ್ತೀರ ಹೋಗಿ. ನಮ್ಮ ಹೆಚ್ಚಮ್ಮ ಅವ್ರ ಹೆಸರು ಬಂದ್ಬಿಟ್ಟು ಮಲಾರ್ ಸೆಲ್ವಿ ಅಂತ, ಮಲಾರ್ ಸೆಲ್ವಿ ಮ್ಯಾಮ್ ಅವರು. ಆಮೇಲೆ ಇನ್ನೊಬ್ರು ಪದ್ಮನಾಭನ್ ಸರ್ ಅಂತ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು, ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಅವಾಗವಾಗ ನನ್ನ ಕಾಟ ಇದ್ದಿದ್ದು ನೋಡಿ ಬೈತಿದ್ರು ಅಷ್ಟೇ. ಬಟ್ ಅವ್ರು ಅವಾಗ ಹೇಳ್ತಿದ್ ಮಾತು ಇವಾಗೆಲ್ಲ ರಿಯಲೈಸ್ ಆಗುತ್ತೆ. ಅಷ್ಟೇ. ಗಾಯ್ಸ್ ಮನೆಗೆ ಯಾರು ಬಂದ್ರು ಗೊತ್ತಾ? ಅತಿಥಿ ಬಂದವ್ರೆ. ಒಂದು ಕ್ಷಣಕ್ಕೆ ಬೆಳ್ಳಿ ಕಾಣಿಸ್ಬಿಟ್ಟಲ್ಲ, ಖುಷಿ ಆಗ್ಬಿಟ್ಟೆ ನಾನು. ಆಮೇಲೆ ಕಣ್ಣ ಹಿಂಗ್ ಉಜ್ಜಿಕೊಂಡು ಆಮೇಲೆ ಹಿಂಗ್ ಬಿಟ್ಟೆ, ನೋಡಿದ್ರೆ ಸೇಮ್. ಒಂದ್ ಈರುಳ್ಳಿ ಕೊಡ್ಬೇಕಂತೆ. ಆಗಲ್ಲ, ಒಂದ್ ಈರುಳ್ಳಿಗೆ 10 ಬಸ್ಕಿ. ಒಂದ್ ಈರುಳ್ಳಿಗೆ 10 ಬಸ್ಕಿ. ಕಮನ್ ನೋಡಪ್ಪ, ಹೇಳಿದ ತಕ್ಷಣ ಮಾಡ್ತಾ ಇದೇನಿದು ಕಪ್ಪೆ ಎಕರೆನಾಗಿರ್ತಾ ಇದೆಯಾ? ಅಯ್ಯಪ್ಪ ಕಪ್ಪೆ. 2 ಈರುಳ್ಳಿ 20 ಬಸ್ಕಿ 20. ಕಪ್ಪೆ ಎಕರೆನಾಗಿರೋದು ಓಡೋದಿಲ್ಲಿ. ಆಮೇಲೆ ಬಿಡೋ ಕಾಲ್ ನೋವು ಬಂದ್ಗಿದ್ದದ. ಆಮೇಲೆ ಗೈಸ್ ಛೋಟ ಮರಿ ಗೋಯಿಂಗ್ ಟು ಹೌಸ್ ಗೋ. ನಮ್ಮ ಅಪ್ಪ ಇನ್ನೂ ಬಂದಿಲ್ಲ, ನಾನು ಅದೇ ನೋಡ್ತಾ ಇದ್ದೀನಿ. 9 ಗಂಟೆ ಆಯ್ತು. ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ನನ್ನ ಕೈಗೆ ಏನೇನು ತೂಕ ಸ್ಕಿನ್ಗೆ ಏನೇನು ಹಾಕೊಂಡೆ. ಗೈಸ್ ಫೈನಲ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ಏನಂದ್ರೆ ಫಸ್ಟ್ ಜಸ್ಟ್ ಒಂದೇ ಒಂದು ಪ್ರೊಫೈಲ್ ಇತ್ತಲ್ಲ, ಅವಾಗ ಮಾಡ್ಬೇಕಾದ್ರೆ ವಿಡಿಯೋನ ಎಷ್ಟು ಕಂಟೆಂಟ್ ಗೊತ್ತಾ ಗೈಸ್. ಲಿಟ್ರಲಿ ನಾನು 11:30 ಮಲಗ್ತಿರೋ ಟೈಮಲ್ಲಿ ಮಲ್ಗಿ 15 ನಿಮಿಷ ಆದ್ಮೇಲೆ ಮೈಂಡಲ್ಲಿ ಕನ್ಸಲ್ಲಿ ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ ನೆನಪಾದ್ರೆ ಟಕ್ ಅಂತ ಎದ್ದು ಬರೀತಿದ್ದೆ. ಅಷ್ಟು ಇದಿತ್ತು, ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ ಬಂದಿತ್ತು. ಈಗ ಒಂದು ಕಡೆ ಯೂಟ್ಯೂಬ್ ಡೈಲಿ ಬ್ಲಾಗು, ಇನ್ಸ್ಟಾ, ನಾಳೆ ಏನು ಮಾಡಬೇಕು ಅನ್ನೋ ಯೋಚನೆ ಇದಿರೋದ್ರಿಂದ ರೀಲ್ ಏನಾದರೂ ಮಿಸ್ ಮಾಡ್ತಾ ಇದ್ದೀನಾ ಅಂತ ಅನ್ಸ್ಬಿಡುತ್ತೆ. ಬಟ್ ಅದು ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಆ್ಯಂಡ್ ಈ ಮನೆ ಖಾಲಿ ಮಾಡಾದ್ಮೇಲೆ ಮತ್ತೆ ವಾಪಸ್ಸು ಮಿನಿ ಬ್ಲಾಗ್ಗೆ ಎಂಟ್ರಿ ಡೆಫಿನೆಟ್ಲಿ. ಆ್ಯಂಡ್ ಅದ್ರ ಜೊತೆಗೆ ಕಾಮಿಡಿ ಕಂಟೆಂಟ್ ಇರುತ್ತೆ. ಬಟ್ ಈಗ ಸದ್ಯಕ್ಕೆ ಹೋಗೋಷ್ಟಲ್ಲಿ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಇನ್ನೂ ಹೆಚ್ಚು ಕಂಟೆಂಟ್ ಕೊಟ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡಿಬಿಟ್ಟು ಹೋಗಬೇಕು, ಅಷ್ಟೇ ನನ್ನ ಗೋಲ್. ಆ್ಯಂಡ್ ಮಂಗಳವಾರ ನಾನು ಪಾಸ್ಪೋರ್ಟ್ಗೆ ಹೋಗಬೇಕು 24th ಹಂಗೆ. ನೋಡುವ, ಸದ್ಯಕ್ಕೆ ಅಪ್ರೂವ್ ಆಗ್ಬಿಟ್ರೆ ಸಾಕು. ಬೇಗ ಕೈಗೆ ಬಂದುಬಿಟ್ರೆ ಬೇಗ ಟಕ್ ಅಂತ ಟಿಕೆಟ್ಸ್ನೆಲ್ಲ ಬುಕ್ ಮಾಡಿ ಟಕ್ ಅಂತ ಹೊರಟ್ಬಿಡೋದು. ಎಲ್ಲಿ ಅಂತ ಆಲ್ಮೋಸ್ಟ್ ಹೊರಡೋ ಟೈಮಲ್ಲಿ ಹೇಳ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಈಗ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪೈಡರ್ ಮ್ಯಾನ್ ಮೂವಿ ಸಖತ್ತಾಗಿತ್ತು. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿ ಅನ್ಕೊಳ್ಳಿ. ನನಗಂತೂ ನಾನು 1, 2, 3, 4 3 ನೋಡಿಲ್ಲ, ಡೈರೆಕ್ಟ್ 4 ನೋಡಿದ್ದು. ಬಟ್ ಕ್ಲೈಮ್ಯಾಕ್ಸ್ ಒಂಥರ ಇಷ್ಟ ಆಯಿತು. 4 days ಬೇರೆ ಹೋಗಿದ್ವಲ್ಲ, ಶೇಕ್ ಆಗೋದು, ರೈನ್ ಬೀಳೋದು ಸಖತ್ತಾಯಿತು. ಒಟ್ಟಿನಲ್ಲಿ ಎಂಜಾಯ್ ಮಾಡಿದೆ, ಕ್ರೇಜಿ ಇತ್ತು ಅಷ್ಟೇ. ನೆಕ್ಸ್ಟ್ ಸಿಗೋದು. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗೈಸ್, ಬಾಯ್.